ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕ ಗೆಲ್ಲಲು ರಣತಂತ್ರ, ಶಾ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಬಿಜೆಪಿ ನಾಯಕರಿಗೆ ಶಾ ಟಾಸ್ಕ್ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಶಾ ಲೋಕತಂತ್ರ. ಲೋಕಸಭೆ ಗೆಲ್ಲಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಮತದಾರರನ್ನ ಸೆಳೆಯಲು ಭಾರಿ ರಣತಂತ್ರವನ್ನ ಎಳಿತಾ ಇದೆ ಬಿಜೆಪಿ. ಲೋಕಸಭೆಯನ್ನ ಗೆಲ್ಲೋದಕ್ಕೆ, ಲೋಕಸಭೆಯಲ್ಲಿ ಮತ್ತೆ ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ ಬಿಜೆಪಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದೆ. ರಾಜ್ಯ ನಾಯಕರಿಗೆ ಅಮಿತ್ ಶಾ ಅವರು ಟಾಸ್ಕ್ ಅನ್ನ ನೀಡಿದ್ದಾರೆ. ಮತದಾರರನ್ನ ಯಾವ ರೀತಿಯಾಗಿ ಸೆಳಿಬೇಕು ಅನ್ನುವ ಕುರಿತಾಗಿ ರಣತಂತ್ರವನ್ನ ಕೂಡ ಹೆಣೆದಿದ್ದಾರೆ. ಹೆಚ್ಚು ಸ್ಥಾನವನ್ನ ಗೆಲ್ಲಲು ಅಮಿತ್ ಶಾ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ. ಇದೇ ಪ್ಲಾನ್ ದೇಶದೆಲ್ಲೆಡೆ ಕೂಡ ಅನ್ವಯ ಆಗ್ತಾ ಇದೆ. ಬಿಜೆಪಿ ಸ್ಪರ್ಧಿಸಿರುವಂತ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಶಾ ಅವರು ರೂಪಿಸಿರುವಂತ ಈ ಒಂದು ರಣತಂತ್ರನೇ ಅನ್ವಯಿಸುತ್ತೆ. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಶಾ ಅವರು ಮಾಡಿರುವಂತ ಮಾಸ್ಟರ್ ಪ್ಲಾನ್ ಅನ್ನೇ ಕೂಡ ಇಲ್ಲಿ ವರ್ಕೌಟ್ ಮಾಡಲಾಗ್ತಾ ಇರುವಂತದ್ದು. 2014ರಲ್ಲೂ ಕೂಡ ಇದೇ ಪ್ಲಾನ್ ಅನ್ನ ಮಾಡಿತ್ತು ಬಿಜೆಪಿ. 5 ವರ್ಷಗಳ ಹಿಂದಿನ ರೀತಿಯಲ್ಲೇ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಚಾಣಾಕ್ಷ ಅಮಿತ್ ಶಾ ಅವರು. ಇಲ್ಲಿ ಈ ಬಾರಿ ಸ್ವಲ್ಪ ಅಪ್ಡೇಟ್ ಮಾಡಿ ಪ್ಲಾನ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಮಾಡ್ತಿರುವಂತಹ ಪ್ಲಾನ್ ಆದ್ರೂ ಏನು? ಬಿಜೆಪಿ ನಾಯಕರಿಗೆ ಶಾ ಕೊಟ್ಟಿರುವಂತ ಟಾಸ್ಕ್ ಆದ್ರೂ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ರೀತಿಯಾಗಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಇಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಹೆಣೆದಿದ್ದಾರೆ ಲೋಕಸಭೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಇರೋದಕ್ಕೆ ಅಂತ. ಮತದಾರರ ಮನೆ ಮತ್ತು ಮನ ತಲುಪಲು ಹೊಸದಾದಂತಹ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ರಾಜ್ಯ ನಾಯಕರಿಗೆ ಚಾಣಕ್ಯ ಶಾ ಅಸೈನ್ಮೆಂಟ್ ಅನ್ನ ನೀಡಿದ್ದಾರೆ. ಬೆಂಗಳೂರಿಗೆ ಬಂದಾಗ ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯ ನಾಯಕರಿಗೆ ಈ ರೀತಿಯಾದಂತಹ ರಣತಂತ್ರ ಇದೆ, ನೀವೆಲ್ಲರೂ ಕೂಡ ಈ ರಣತಂತ್ರದ ಅನ್ವಯವಾಗಿ ಇಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋದರ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಕಳೆದ ಬಾರಿ ಪೇಜ್ ಈ ಒಂದು ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಕೈ ಹಿಡಿದಿತ್ತು. ಸೋಷಿಯಲ್ ಮೀಡಿಯಾ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಅಪ್ಪರಿಸಿದ್ರು ಅಂತ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಬೇಕು. 50 ಮನೆಗೊಂದು ಗ್ರೂಪ್ ಅನ್ನ ಮಾಡಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಗ್ರೂಪ್ ನಲ್ಲಿ ಮನೆ ಯಜಮಾನನೇ ಇರಬೇಕು ಅನ್ನುವ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸ್ಥಳೀಯ ಬೂತ್ ಇನ್ಚಾರ್ಜ್ ಅದರ ಅಡ್ಮಿನ್ ಆಗಿರಬೇಕು. ಪ್ರತಿ ಮನೆಗೂ ಕೂಡ ಅಡ್ಮಿನ್ ಚಿರಪರಿಚಿತ ಆಗಿರಲೇಬೇಕು, ಇಲ್ಲಾಂದ್ರೆ ಚಿರಪರಿಚಿತ ಮಾಡ್ಕೊಬೇಕು. ವಿಪಕ್ಷಗಳ ಮನೆ ಆಗಿದ್ರೆ ಆ ಮನೆ ಮಗನನ್ನ ಸೇರಿಸಿಕೊಳ್ಬೇಕು. ಈ ಗ್ರೂಪ್ ನಲ್ಲಿ ಕೇಂದ್ರದ ಯೋಜನೆಯ ಬಗ್ಗೆ ಕ್ಯಾಂಪೇನ್ ಅನ್ನ ಮಾಡಬೇಕಾಗಿದೆ. ಮತ್ತೆ ಮೋದಿ ಯಾಕೆ ಬೇಕು ಅಂತ ಪ್ರಚಾರವನ್ನ ಮಾಡಬೇಕು. ಪ್ರಧಾನಿ ಸಣ್ಣ ವಿಡಿಯೋ ಸಂದೇಶವನ್ನ ಕೂಡ ಕಳಿಸಬೇಕು ಈ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಈ ರೀತಿಯ ಸಂದೇಶಗಳನ್ನ ಅಡ್ಮಿನ್ ಈ ರೀತಿಯಾದಂತಹ ಸಂದೇಶಗಳನ್ನ ಹಾಕಬೇಕು. ಪ್ರತಿದಿನ 3ಕ್ಕಿಂತ ಹೆಚ್ಚು ಸಂದೇಶ ಹಾಕುವಂಗಿಲ್ಲ, ಯಾಕೆಂದ್ರೆ ಹೆಚ್ಚು ಹಾಕಿ ಕಿರಿಕಿರಿ ಆಗುವಂತೆ ಮಾಡಬಾರ್ದು. ನಿಮಗೂ ಕೂಡ ಗೊತ್ತಿದೆ, ಒಂದು 4-5 ಜಾಸ್ತಿ ವಿಡಿಯೋಗಳನ್ನ ಹಾಕ್ತಿದ್ರೆ ಅದನ್ನು ಕೂಡ ಯಾರು ನೋಡೋದಿಲ್ಲ. ಇದೇನಾ ಅಂತ ಮೂಗ್ ಮುರಿದು ಬಿಡ್ತಾರೆ. ಅದಕ್ಕೆ 3 ವಿಡಿಯೋಗಳನ್ನ ಮಾತ್ರ ಹಾಕಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಯಾವ ರೀತಿಯಾಗಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿಯಂತೆ 2014ರ ಚುನಾವಣೆಯಂತೆ ಈ ಬಾರಿನೂ ಕೂಡ ಸಾಮಾಜಿಕ ಜಾಲತಾಣಗಳನ್ನ ಪರಿಣಾಮಕಾರಿಯಾಗಿ ಯೂಸ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು. ಈ ಬಾರಿ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ? ಪೃಥ್ವಿರಾಜ್, ಕಳೆದ ಬಾರಿ ಕೇವಲ ಫೇಸ್ಬುಕ್ ಮತ್ತು ಟ್ವಿಟರ್ಗಳನ್ನ ಹೆಚ್ಚು ಬಳಕೆಯನ್ನ ಮಾಡಿಕೊಂಡಿತ್ತು ಬಿಜೆಪಿ. ಅದು ಯಶಸ್ವಿ ಕೂಡ ಆಗಿತ್ತು. ಆದರೆ ಈ ಬಾರಿ ಫೇಸ್ಬುಕ್ ಮತ್ತು ಟ್ವಿಟರ್ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಸಾಮಾಜಿಕ ಜಾಲತಾಣಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಬಳಕೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಬಿಜೆಪಿ ರಣತಂತ್ರವನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗಿನ ಟ್ರೆಂಡ್ ಆಗಿರ್ತಕ್ಕಂಥ ವಾಟ್ಸ್ಆಪ್ ನಲ್ಲಿ
ಒಂದು ಹೊಸ ಕ್ಯಾಂಪೇನ್ ಅನ್ನ ಮಾಡಲಿಕ್ಕೆ ಬಿಜೆಪಿ ಎಣಿಯಾಗಿರುವಂತದ್ದು. ಸೊ ಆ ಕಾರಣಕ್ಕಾಗಿ ಪ್ರತಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತ್ಯೇಕವಾದಂತಹ ವಾಟ್ಸ್ಆಪ್ ಗ್ರೂಪ್ಗಳಾಗಬೇಕು, ಅದರ ಅಪ್ಡೇಟ್ ಬರಬೇಕು. ಜೊತೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಗ್ರಾಮ ಮಟ್ಟದಿಂದ ಏನು ಕ್ಷೇತ್ರ ಮಟ್ಟದವರೆಗೂ ಕೂಡ 50 ಮನೆಗೊಂದು ವಾಟ್ಸ್ಆಪ್ ಗ್ರೂಪ್ಗಳಾಗಬೇಕು. ಅಲ್ಲಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರ ಅಡ್ಮಿನ್ಗಳಾಗಬೇಕು, ಮತ್ತೆ ಅಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಆಗಬೇಕು. ಸೊ ಅವರಿಂದ ಪ್ರತಿಯೊಂದು ಮಾಹಿತಿ ಕೂಡ ಬರುವಂತ ರೀತಿಯಲ್ಲಿ ಒಂದು ನೆಟ್ವರ್ಕ್ ಅನ್ನ ಅಮಿತ್ ಶಾ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿದಿನ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ 3 ಸಂದೇಶಗಳನ್ನ ರವಾನೆ ಮಾಡಬೇಕು. ಅಂದ್ರೆ ಬರುವಂತ ಈ ಲೋಕಸಭಾ ಚುನಾವಣೆ ಏನಿದೆ 18 ಮತ್ತೆ 23ನೇ ತಾರೀಕು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸೊ ಆ ಎರಡೂ ಮತದಾನದ ಪ್ರಕ್ರಿಯೆ ಮುನ್ನವೇ ಇಲ್ಲಿ ಬಿಜೆಪಿಯ ಪರವಾದಂತ ಕ್ಯಾಂಪೇನ್ ಅನ್ನು ಯಾವ ರೀತಿ ಸುಸಜ್ಜಿತವಾಗಿ ಮಾಡಬೇಕು ಮತ್ತೆ ಅದು ಜನರ ಮನೆ ಮತ್ತು ಮನೆಗಳಿಗೆ ತಲುಪಬೇಕು, ಆ ನಿಟ್ಟಿನಲ್ಲಿ ಬಿಜೆಪಿ ಒಂದು ರಣತಂತ್ರವನ್ನು ಮಾಡ್ಕೊಂಡಿರುವಂತದ್ದು. ಇದು ನಿಜಕ್ಕೂ ಈ ಬಾರಿ ಯಶಸ್ವಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಒಂದ್ ಕಡೆ. ಆದ್ರೆ ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇರತಕ್ಕಂಥದ್ದು. ಸೊ ಆ ಮೂಲಕವೇ ಜನರ ಮನೆಯನ್ನ ಮತ್ತು ಮನವನ್ನ ತಲುಪಬೇಕು ಅನ್ನುವಂಥದ್ದು ಬಿಜೆಪಿ ರಣತಂತ್ರ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ ಕಾಂಗ್ರೆಸ್ ಈ ರಣತಂತ್ರವನ್ನ ಮಾಡಬಹುದು, ಹಾಗಾಗಿ ಇದನ್ನ ಸೀಕ್ರೆಟ್ ಆಗಿ ಮಾಡಬೇಕು ಅನ್ನುವಂಥ ಸೂಚನೆ ಈಗಾಗಲೇ ಅಮಿತ್ ಶಾ ಅವರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಕ್ಷೇತ್ರಗಳ ನಾಯಕರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಪ್ರತಿಯೊಂದು 50 ಮನೆಗಳಿಗೂ ಒಂದು ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡೋದ್ರ ಮೂಲಕ ಆ ಮನೆಯ ಯಜಮಾನರನ್ನ ಮಾತ್ರವೇ ಅಲ್ಲಿ ಸೇರಿಸುವಂಥದ್ದು. ಆ ಮೂಲಕ ಮನೆಯ ಯಜಮಾನ ನಮ್ಮ ಹಿಡಿತದಲ್ಲಿದ್ರೆ ಇಡೀ ಮನೆ ನಮ್ಮ ಹಿಡಿತದಲ್ಲಿರುತ್ತೆ. ಮತ್ತೆ ಅದೆಷ್ಟು ಮತಗಳಿರ್ತವೋ ಅಷ್ಟು ಮತಗಳನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಒಂದು ರೀತಿ ಇದು ರಣತಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಈಗಾಗಲೇ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಏನು ಸಾಮಾಜಿಕ ಜಾಲತಾಣಗಳನ್ನ ಚುನಾವಣೆಗೆ ಬಳಸ್ಕೊಳ್ತೋ ಅದೇ ಮಾದರಿಯಲ್ಲಿ ಈ ಬಾರಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ರಣತಂತ್ರವನ್ನು ಮಾಡಿರುವಂಥದ್ದು. ಬಹುತೇಕ ಇದರಲ್ಲಿ ಯಶಸ್ವಿ ಆಗುವಂತ ಎಲ್ಲ ವಿಶ್ವಾಸ ಬಿಜೆಪಿ ನಾಯಕರದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಚಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.